ಆಗಿ ನಾಟಕ ಆಡಿ ಈ ಒಂದು ಜಾಗ ಏನಿದೆ ಈ ತೋಟದಲ್ಲಿ ಕೊಲೆ ಮಾಡಿ ಇಲ್ಲೇ ಆ ಶವವನ್ನು ಅಂತ್ಯಕ್ರಿಯೆ ಕೂಡ ಮಾಡುವಂತಹ ಕೆಲಸ ಆಗತ್ತೆ. ಯಾರೊಂದ್ಗೋ ಮಡಿಕೊಂಡಿದ್ರು, ಮಗ ಮಾತ್ರ ಅವ್ನು ಮಾತಾಡಿಸ್ತಿಲ್ಲ. ಜೈಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಭಾನುವಾರದ ಗುಂಗಲ್ಲಿದ್ದ ಊರನ್ನ ಬೆಚ್ಚಿ ಬೀಳಿಸಿತ್ತು ಆ ನಿರ್ಮಾನುಷ ತೋಟದಲ್ಲಿ ನಡೆದ ಭೀಕರ ಕೊಲೆ. ಮಾವಿನ ತೋಟದ ಮಧ್ಯದಲ್ಲಿ ಹೆತ್ತ ಮಗನಿಂದಲೇ ಹಾರಿ ಹೋಗಿತ್ತು ಜೀವ ಕೊಟ್ಟವಳ ಪ್ರಾಣ ಪಕ್ಷಿ. ಏನಿದು ಜೀವ ಕೊಟ್ಟವಳ ಜೀವವನ್ನೇ ತೆಗೆದ ಮಗನ ಸ್ಟೋರಿ ಅಂತೀರಾ? ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಅನುಮಾನದ ಕಿಡಿ ಒಮ್ಮೆ ಹೊತ್ತಿದ್ರೆ ಅದು ಅಷ್ಟು ಸುಲಭವಾಗಿ ಆರೋದಿಲ್ಲ. ಅದೇ ಅನುಮಾನದ ಕಿಡಿಗೆ ಮಗನಿಂದಲೇ ಹೆತ್ತಮ್ಮ ಸುಟ್ಟು ಬೂದಿಯಾಗಿರುವ ಘಟನೆ ಮೈಸೂರು ತಾಲೂಕಿನ ಮಾದಳ್ಳಿ ಗ್ರಾಮದಲ್ಲಿ ನಡೆದಿದೆ. ನೀವೀಗ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವನೇ ನೋಡಿ ಹೆತ್ತ ತಾಯಿಯನ್ನ ಹತ್ಯೆ ಮಾಡಿದ ಮಗ ಶಿವರುದ್ರಪ್ಪ. ಈತ ಹಲವು ವರ್ಷಗಳಿಂದ ತಾಯಿ ಸುಧಾಳಿಂದ ದೂರಾಗಿ ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ದ. ಕುಡುಕ ಗಂಡನಿಂದ ಬೇಸತ್ತಿದ್ದ ಸುಧಾ ಹೊಟ್ಟೆಪಾಡಿಗಾಗಿ ಫ್ಲೋರ್ ಮಿಲ್ ಇಟ್ಕೊಂಡು ಜೀವನ ಸಾಗಿಸ್ತಾ ಇದ್ಲು. ಇತ್ತ ತಾಯಿಯಿಂದ ದೂರ ಇದ್ದ ಮಗನಿಗೆ ಆಕೆಯ ನಡತೆಯ ಮೇಲೆ ಅನುಮಾನ ಮೂಡಿತ್ತು. ಸ್ಥಳೀಯರು ಹೇಳೋ ಪ್ರಕಾರ ಆಕೆಯ ಅನೈತಿಕ ಸಂಬಂಧದ ವಿಚಾರವಾಗಿ ಸಾಕಷ್ಟು ಬಾರಿ ಜಗಳ ಕೂಡ ಆಗಿತ್ತಂತೆ. ಪರಪುರುಷನ ಸಂಘವನ್ನ ಬಿಡುವಂತ ಮೃತ ಸುಧಾಳಿಗೆ ಆಕೆಯ ಮಗ ಶಿವರುದ್ರಪ್ಪ ಸಾಕಷ್ಟು ಬಾರಿ ವಾರ್ನ್ ಕೂಡ ಮಾಡಿದ್ನಂತೆ. ಮಗನ ಎಚ್ಚರಿಕೆಗೂ ಬಗ್ಗದ ಸುಧಾ ಬೇರೆ ಗಂಡಸರೊಂದಿಗೆ ಓಡಾಡ್ಕೊಂಡಿದ್ಲಂತೆ. ಎಲ್ಲೋ ಯಾರೊಂದ್ಗೋ ಏನೋ ಅಂತ ಮಡಿಕೊಂಡಿದ್ರು ನಚ್ಚ, ಅಷ್ಟಿಗೆ ಇನ್ನೇನು ಮಾಡಿಲ್ಲ. ಆಯ್ತು, ಅವ್ರ ಗಂಡ ಹಿಡ್ತಿರ್ಗ ಆಯ್ತಾಯ್ತು. ಮಗ ಮಾತ್ರ ಅವ್ನು ಮಾತಾಡಿಸ್ತಿತ್ತಿಲ್ಲ, ನಮ್ಮನು ಅಜ್ಜಿ ಅಂತ ಮಾತಾಡಿಸ್ತವನಲ್ಲ. ಮಾತ್ರ ಗಲಾಟೆ ಗಂಡ ಹಿಡ್ತಿರ್ಗ ಆಯ್ತಾಯ್ತು. ಆದ್ರೆ ನನ್ನ ಮಗ ಮಾತಾಡ್ತಿತ್ತಿಲ್ಲ. ಇಬ್ಬರು ಹೆಣ್ಮಕ್ಕ, ಇವನು ಮೊದಲ ಮಗ ನೆನ್ಸಾಕಿರಮ್ಮ. ಇಲ್ಲ, ಅವರು ಮಾತಾಡ್ತಿದ್ದಿಲ್ಲ. ಸಪ್ರೇಟಾಗಿ ಇಲ್ಲೇ ಇದ್ಲು. ಇಲ್ಲ, ಅದೇ ಮನೇಲಿದ್ಲು. ಅವರೆಲ್ಲ ಅಲ್ಲವ್ರ ಆರಾಮ್ಸೈತವ್. ಇಲ್ಲ, ಇಡ್ತೀವಿ ಅಂದಾಗ ಅವ್ನು 20 ವರ್ಷ ಆಯಿತು ಮಾತಾಡಿ ಚೆಂದಾಗಿಲ್ಲ. ಇಲ್ಲ ಕಣಪ್ಪ, ಅವನು ಇದೇ ಊರಲ್ಲ. ಅವನು ಬ್ಯಾರ ಎಲ್ಲಾರ ತಿಂತಿದ್ದ ಹೋಟ್ಲಲ್ಲಿ ಕುಡಿತಾನಲ್ಲ ಅಂತ. ನನ್ನ ಹೆಣ್ಮಕ್ಳಿಗೆ ಅವಕಾಶ ಇಲ್ವಲ್ಲ, ಬಾಳಾಟಿಲ್ಲ ಅಂತ ಎಲ್ಲ ಮಾತ್ರೆ ಹಾಕ್ತಾಳೆ ಅನ್ನೋದು ಗೊತ್ತಾಗ್ಬಿಟ್ಟು ಕುಡಿಯೋ ಮಾತ್ರೆ ಹಾಕ್ತಾರಂತಾರಪ್ಪ, ನನಗೆ ಗೊತ್ತಿಲ್ಲ. ಅವ ಹಾಕ್ತಾರೆ ಅಂತ ಹೇಳ್ಕೊಟ್ಬಿಟ್ರು ಅಂತ ಊಟ ಮಾಡ್ತಿದ್ದಿಲ್ಲ. ಅವಳು ಅಡುಗೆ ಮಾಡಿದ್ದು ಹೇಳಿರೋದೇನು, ಅವ್ರ ಹೆಣ್ಮಕ್ಳು ಅವರು ಎಲ್ಲ ಹೇಳೇ ಮಾಡ್ತಿರೋದು. ತಾಯಿ ಸುಧಾ ಬೇರೊಬ್ಬನ ಬೈಕ್ನಲ್ಲಿ ಹೋಗ್ತಾ ಇದ್ದದನ್ನ ಶಿವರುದ್ರಪ್ಪ ಕಣ್ಣಾರೆ ಕಂಡಿದ್ದ. ಈ ದೃಶ್ಯ ನೋಡಿ ಶಿವರುದ್ರಪ್ಪನ ಕೋಪದ ಕಟ್ಟೆ ಒಡೆದಿತ್ತು. ಕೋಪದ ಜ್ವಾಲೆಯಲ್ಲೇ ಊರಿಗೆ ಬಂದ ಶಿವರುದ್ರಪ್ಪ ಮನೆಯ ಬಳಿ ಇದ್ದ ಸುಧಾಳ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದ. ಆಕೆಯ ಚೀರಾಟ ಕೇಳಿದ ಅಕ್ಕಪಕ್ಕದ ಜನರು ಮನೆಯ ಬಳಿ ಬಂದಿದ್ರು. ಈ ವೇಳೆ ಹಲ್ಲೆಗೊಳಗಾಗಿದ್ದ ಸುಧಾಳನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಮುಂದಾಗಿತ್ತು. ಯಾವಾಗ ಜನ ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಮುಂದಾದ್ರೋ ಆಗ ಈ ಐನಾತಿ ಶುರು ಮಾಡ್ಕೊಂಡಿದ್ದ. ನೋಡಿ, ಖತರ್ನಾಕ್ ಆಟ. ನನ್ನ ತಾಯಿಗೆ ತುಂಬಾ ಪೆಟ್ಟಾಗಿದೆ, ನಾನೇ ಆಕೆಯನ್ನ ಆಸ್ಪತ್ರೆಗೆ ಸೇರಿಸ್ತೀನಿ ಅಂತ ಜನರನ್ನ ನಂಬಿಸಿ ತನ್ನದೇ ಕಾರಲ್ಲಿ ಕರೆದೊಯ್ದ. ಜನ ಅಮ್ಮನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ ಅಂತಲೇ ನಂಬಿಕೊಂಡಿದ್ರು. ಆದ್ರೆ ಕಾರು ಹೋಗಿದ್ದು ಆಸ್ಪತ್ರೆಗಲ್ಲ, ಬದಲಾಗಿ ಮಾದಳ್ಳಿ ಪಕ್ಕದ ಕಣಿಯನಹುಂಡಿ ಸಮೀಪದ ನಿರ್ಮಾನುಷ ಮಾವಿನ ತೋಟಕ್ಕೆ. ತಾಯಿ ಏನಿದ್ದಾರೆ ಸುಧಾ ಅಂತೇಳಿ, ಇವರು ಯಾರ್ದೋ ಒಂದು ಬೈಕ್ನಲ್ಲಿ ಹೋಗ್ತಾ ಇರುವಾಗ ಯಾರೋ ಒಂದು ಫೋಟೋನೋ ವಿಡಿಯೋನೋ ಮಾಡಿ ಆ ಮಗನಿಗೆ ಕಳಿಸಿದ್ರು. ಅದಾದಮೇಲೆ ಮಗ ತಾಯಿಗೆ ಜಗಳ ತೆಗೆದಿದ್ದ. ಈ ವಯಸ್ಸಿನಲ್ಲಿ ನೀನು ಈ ಥರ ಯಾಕೆ ಮಾಡ್ತಾಯಿದೆ ಅಂತೇಳಿ ಜಗಳ ತೆಗೆದಿದ್ದ. ಆ ಒಂದು ಹಿನ್ನೆಲೆಯಲ್ಲಿ ಒಂದು ಗಲಾಟೆ ನಡೀತಾ ಇತ್ತು ಅಂಥೇಳಿ ಅವ್ರ ತಾಯಿ ಮಾಹಿತಿಯನ್ನು ಕೊಡ್ತಾರೆ. ಅದನ್ನು ಆಧರಿಸಿ ನಾವು ಕೂಡಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸ್ಥಳಕ್ಕೆ ಭೇಟಿ ನೀಡಿದಾಗ ಒಂದು ರಕ್ತದ ಕಲೆಗಳು ಮತ್ತು ಆ ಒಂದು ಅಫೆನ್ಸ್ಗೆ ಉಪಯೋಗಿಸಿದ ಒಂದು ದೊಣ್ಣೆ ಇದೆಲ್ಲ ಸಿಗ್ತದೆ. ಅದಾದಮೇಲೆ ಎಲ್ಲಿ ಈ ಒಂದು ಬಾಡಿಯನ್ನು ಸುಟ್ಟಾಕಿದ್ದಾರೆ ಅಂಥೇಳಿ ಅದನ್ನು ಸಹಿತ ಪರಿಶೀಲನೆ ಮಾಡಿ ಅಲ್ಲಿ ಸಹಿತ ನಾವು ಭೇಟಿ ನೀಡಿ ನೋಡಿದಾಗ ಅಲ್ಲಿ ಆವಾಗಲೇ ಒಂದು ಸೌದೆ ಹಾಕಿ ಸುಟ್ಟಿದ ಒಂದು ದೇಹ
ಅಲ್ಲಿ ಸುಟ್ಟು ಹೋಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮವರು ಭೇಟಿ ನೀಡಿ ಅದನ್ನು ಆರಿಸಿ ಒಂದು ಹೆಚ್ಚಿನ ಒಂದು ಸಾಕ್ಷ್ಯ ಹಾಳಾಗದಂತೆ ಇದು ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಕೊಲೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ ಮತ್ತು ಪ್ರಕರಣದ ಪ್ರಮುಖ ಆರೋಪಿ ಏನು ಶಿವರುದ್ರಪ್ಪ ಅಂತೇನು ಇದ್ದಾರೆ, ಅವನನ್ನು ನಾವು ಈಗಾಗಲೇ ದಸ್ತಗಿರಿ ಮಾಡಿ ಒಂದು ಹೆಚ್ಚಿನ ಮಾಹಿತಿ ಕಲೆ ಹಾಕಿದಾಗ ತಾಯಿ ಈ ಥರ ಮಾಡೋದ್ರಿಂದ ನಾನು ಕೊಲೆ ಮಾಡಿದ್ದೆ ಮತ್ತು ಕೊಲೆ ಮಾಡಿ ನಾನು ಹೋದೆ. ಅದಾದಮೇಲೆ ಆತನ ಚಿಕ್ಕಪ್ಪನ ಮಕ್ಕಳು ಇಬ್ಬರು ಇನ್ನೂ ಬದುಕಿದ್ದಾರೆ ಅಂತೇಳಿ ಅವ್ರನ್ನ ಆಸ್ಪತ್ರೆಗೆ ತೆಗೆದುಕೊಂಡು ದಾರಿ ಮಧ್ಯದಲ್ಲಿ ಅವರು ಡೆತ್ ಆಗ್ತಾರೆ. ಡೆತ್ ಆದಮೇಲೆ ಇದನ್ನು ಮತ್ತೆ ಊರಿಗೆ ತಂದರೆ ಎಲ್ಲರಿಗೂ ಗೊತ್ತಾಗ್ತದೆ, ಇದು ಕೇಸು ಬಯಲಿಗೆ ಬರ್ತದೆ ಅಂಥೇಳಿ ಅದನ್ನು ಮುಚ್ಚಿ ಹಾಕುವ ಒಂದು ಉದ್ದೇಶದಿಂದ ಆತ ತನ್ನ ತಂದೆಗೆ ಫೋನ್ ಮಾಡಿ ಇವರಿಬ್ಬರ ಒಂದು ಚಿಕ್ಕಪ್ಪನ ಮಕ್ಕಳ ಇಬ್ಬರು ಸಹಾಯದಿಂದ 4 ಜನ ಸೇರಿಕೊಂಡು ಸೌದೆಯನ್ನು ಒಂದು ತೋಟದಲ್ಲಿ, ಅಲ್ಲಿಂದ 4-5 ಕಿಲೋಮೀಟರ್ ದೂರ ಇದೆ, ಆ ತೋಟದಲ್ಲಿ ಸೌದೆಯನ್ನು ತರಿಸಿ ಅಲ್ಲಿ ಆ ಒಂದು ದೇಹವನ್ನು ಅಲ್ಲಿ ಸುಟ್ಟು ಹಾಕ್ತಾರೆ. ಸ್ಥಳೀಯರು ಹೇಳೋ ಪ್ರಕಾರ ಮಾವಿನ ತೋಟಕ್ಕೆ ತಾಯಿಯನ್ನ ಕರೆದೊಯ್ದ ಮಗ ಆಕೆ ಮೇಲೆ ರಾಕ್ಷಸನಂತೆ ಹಲ್ಲೆ ನಡೆಸಿದ್ದಾನೆ. ಆದಷ್ಟಕ್ಕೆ ಅವನ ಕೋಪ ತಣ್ಣಗಾಗಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟ ಮಗ ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದ ಕಲ್ಲನ್ನ ಆಕೆಯ ತಲೆಯ ಮೇಲೆ ಎತ್ ಹಾಕಿ ಕೊಲೆ ಮಾಡಿದ್ದಾನೆ. ಈ ಖತರ್ನಾಕ್ ಕೆಲಸಕ್ಕೆ ಆತನ ತಂದೆ ನಂಜುಂಡಯ್ಯ ಮತ್ತು ಚಿಕ್ಕಪ್ಪನ ಮಕ್ಕಳಾದ ಆಕಾಶ್ ಹಾಗೂ ಅಭಿ ಸಾಥ್ ನೀಡಿದ್ದಾರೆ. ಕೊಲೆಯ ಬಳಿಕ ಶವಕ್ಕೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಸಾಕ್ಷಿಯನ್ನ ನಾಶ ಮಾಡೋದಕ್ಕೆ ಯತ್ನಿಸಿದ್ದಾರೆ. ತಾಯಿ ಸುಟ್ಟು ಬೂದಿಯಾಗ್ತಾ ಇದ್ದಂತೆ ಏನೂ ಅರಿಯದವನಂತೆ ಅಲ್ಲಿಂದ ಆರೋಪಿ ಎಸ್ಕೇಪ್ ಆಗಿದ್ದಾನೆ. ಕ್ಯಾಮೆರಾ ಪರ್ಸನ್ ಸತೀಶ್ ಜೊತೆಗೆ ಪವಿತ್ರ ರಾಜು, ಇಂಡಿಯನ್ ಟಿವಿ, ಮೈಸೂರು. ನೋಡಿದ್ರಲ್ಲ, ಹೆತ್ತ ಮಗನಿಂದಲೇ ಅಂತ್ಯವಾದ ಸುಧಾಳ ಕೊಲೆಯಿಂದ ಇಡೀ ಊರೇ ಬೆಚ್ಚಿ ಬಿದ್ದಿದೆ. ಅದೇನೇ ಇರ್ಲಿ, ಈಕೆ ವಯಸ್ಸಿಗೆ ತಕ್ಕಂತೆ ಮನೆ, ಮಠ, ಸಂಸಾರ, ಮಕ್ಕಳು, ಮೊಮ್ಮಕ್ಕಳು ಅಂತ ಇದ್ದಿದ್ರೆ ಇವತ್ತು ತಾನು ಜನ್ಮ ಕೊಟ್ಟ ಮಗನಿಂದ ಅಂತ್ಯವಾಗಬೇಕಿರ್ಲಿಲ್ಲ. ಆಕೆಯ ಮಗ ಹೆತ್ತಮ್ಮನ ಕೊಂದ ಆರೋಪದಲ್ಲಿ ಜೈಲಿನ ಕಂಬಿಯನ್ನ ಎಣಿಸಬೇಕಾಗಿರ್ಲಿಲ್ಲ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಕ್ರೈಮ್ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಇಂಡಿಯನ್ ಟಿವಿ.